ನಮಸ್ಕಾರ ಗೆಳೆಯರಿ, ವೈವಿಧ್ಯ ಕನ್ನಡ ಕಥೆಗಳಿಗೆ ಸ್ವಾಗತ. ರಕ್ತ ಸಂಬಂಧ. ಸೋನು ಮತ್ತು ಮೋನು ಎಂಬ ಇಬ್ಬರು ಅಣ್ಣ ತಮ್ಮಂದಿರು. ಅವರ ತಂದೆ ಸಾಯುವಾಗ ತನ್ನ ಮಕ್ಕಳಿಗೆ ಆಸ್ತಿಪಾಸ್ತಿಯನ್ನು ಹಂಚಿ ಹೋಗಿರಲಿಲ್ಲ. ಆದ್ದರಿಂದ ಅಣ್ಣನಾದ ಸೋನು ತನ್ನ ತಮ್ಮನಾದ ಮೋನುವಿಗೆ ಕೊಂಚ ಬಂಜರು ಭೂಮಿ ಹಾಗೂ ಮುರುಕಲು ಗುಡಿಸಲನ್ನು ಮಾತ್ರ ಮಹದಾನಿಯಂತೆ ನೀಡಿದ್ದ. ಮಿಕ್ಕೆಲ್ಲ ಹೊಲ ಗದ್ದೆ, ದನ ಧಾನ್ಯ, ಮನೆ ಮಠ ಎಲ್ಲವನ್ನು ಮೋಸದಿಂದ ಕಬಳಿಸಿದ್ದ. ಮೋನು ಬಳ್ಳಿ ತನ್ನ ಬಂಜರು ಭೂಮಿಯನ್ನು ಉಳಲು ಒಂದು ಜೊತೆ ಬಡಕಲು ಎತ್ತು ಕೂಡ ಇರಲಿಲ್ಲ. ಇದಕ್ಕಾಗಿ ಅಣ್ಣನ ಜಮೀನನ್ನೆಲ್ಲ ಉತ್ತು ಬಿತ್ತು ಬೇಸಾಯ ಮಾಡಿಕೊಟ್ಟು ಆಮೇಲೆ ತನ್ನ ಜಮೀನನ್ನು ಅಣ್ಣನ ಎತ್ತುಗಳಿಂದಲೇ ಉತ್ತುಕೊಳ್ಳುತ್ತಿದ್ದ. ಸೋನುವಿಗೆ ಸುಗ್ಗಿಯ ಕಾಲ ಬಂತೆಂದರೆ ಮನೆ ತುಂಬ ದವಸ ತುಂಬುತ್ತಿತ್ತು. ಚೀಲದ ತುಂಬ ಹಣ ಬರುತ್ತಿತ್ತು. ಪಾಪ ಮೋನುವಿನ ಸ್ಥಿತಿ ಹಾಗಿರಲಿಲ್ಲ. ಬರುತ್ತಿದ್ದ ದವಸ ತೀರಾ ಕಡಿಮೆ. ಹೊಟ್ಟೆ ಬಟ್ಟೆಗೆ ಸಾಕಾಗುತ್ತಿರಲಿಲ್ಲ. ಸೋನು ತನ್ನ ಸ್ನೇಹಿತರನ್ನೆಲ್ಲ ಕರೆದು ಔತಣ ಏರ್ಪಡಿಸುತ್ತಿದ್ದ. ತನ್ನ ದೊಡ್ಡಸ್ತಿಕೆ ತೋರಿಸಲು ಅವರು ಕೇಳಿದಾಗಲೆಲ್ಲ ಕೈ ಸಾಲ ಕೊಡುತ್ತಿದ್ದ. ಮೋಜಿನಿಂದ ಜೀವನ ಜರುಗಿಸುತ್ತಿದ್ದ. ಆದರೆ ತನ್ನ ಒಡ ಹುಟ್ಟಿದ ತಮ್ಮನ ಬಗ್ಗೆ ಅವನ ಗಮನವೇ ಇರುತ್ತಿರಲಿಲ್ಲ. ತಮ್ಮನ ಬಗ್ಗೆ ಅಣ್ಣನ ಈ ಉದಾಸೀನ ಸೋನುವಿನ ಹೆಂಡತಿಗೂ ಹಿಡಿಸುತ್ತಿರಲಿಲ್ಲ. ಒಂದು ದಿನ ಅವಳು ಕೇಳಿಯೇ ಬಿಟ್ಟಳು. ಏನ್ರಿ, ಸಿಕ್ಕಿದ ಸೋಮಾರಿಗಳಿಗೆಲ್ಲ ಸಹಾಯ ಮಾಡ್ತೀರಿ, ನಿಮ್ಮ ತಮ್ಮನ ಬಗ್ಗೆ ಕಿಂಚಿತ್ತು ಕನಿಕರವೇ ಇಲ್ಲ. ಅವನು ಮಾತ್ರ ಗಾಣದ ಎತ್ತಿನ ಹಾಗೆ ದುಡಿದು ವರ್ಷವೆಲ್ಲ ನಿಮಗೆ ಸಹಾಯ ಮಾಡ್ತಿರ್ತಾನೆ. ನನಗಂತೂ ಅವನನ್ನು ಕಂಡರೆ ಕರುಳೆ ಬಾಯಿಗೆ ಬಂದ ಹಾಗೆ ಆಗುತ್ತೆ. ಸೋನು ಹೆಂಡತಿಯ ಮಾತು ಕೇಳಿ ಉರಿದು ಬಿದ್ದ. ಹಾರಾಡುತ್ತಾ ಹೇಳಿದ, ಅವನೇನು ಪುಟ್ಟ ಮಗುವಲ್ಲ, ಕೈ ಹಿಡಿದು ನಡೆಸೋಕೆ. ಅವನು ನನ್ನ ಹಾಗೆ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಲಿ ಬಿಡು. ಅಲ್ಲದೆ ನನ್ನ ಸ್ನೇಹಿತರು ನನ್ನನ್ನು ಕಂಡರೆ ಪ್ರಾಣ ಬಿಡ್ತಾರೆ. ಅವರೇ ನನಗೆ ಯಾವಾಗಲೂ ಆಗೋರು. ಇನ್ನು ಈ ತಮ್ಮನನ್ನು ನಂಬಿಬಿಟ್ಟರೆ ಚಿಕ್ಕನಾಯಕನ ಹಳ್ಳಿ ಚಿಪ್ಪೆಗತಿ ಎಂದು ತಾತ್ಸಾರದಿಂದ ಅಲ್ಲಗೆಳೆದ. ಸೋನುವಿನ ಹೆಂಡತಿ ಬೇಜಾರಿನಿಂದ ಹೇಳಿದಳು, ನೀವೇನೇ ಹೇಳಿ, ನಮ್ಮ ರಕ್ತ ಸಂಬಂಧವೇ ನಮ್ಮ ಕಷ್ಟದಲ್ಲಿ ಆಗೋದು. ಆಪತ್ತಿನ ಸಮಯದಲ್ಲಿ ಯಾವ ಸ್ನೇಹಿತರು ಬರೋಲ್ಲ. ಅದು ಈ ಕಾಲದಲ್ಲಿ. ಗಂಡನ ಕಡೆ ನೋಡುತ್ತಾ ಮೂಗು ಸೊಟ್ಟಗೆ ತಿರುವಿದಳು. ಗಂಡನಿಗೆ ಹೆಂಡತಿಯ ಹಿತನುಡಿ ಇಡಿಸಲಿಲ್ಲ. ಒಂದು ದಿನ ಸಂಜೆ ಸೋನು ಮನೆಗೆ ಬಂದಾಗ ಅವನ ಹೆಂಡತಿ ಗೊಳು ಅಂತ ಅಳ್ತಾ ಇದ್ದಳು. ಯಾಕೆ, ಏನಾಯ್ತೆ? ಗಾಬರಿಯಿಂದ ಕೇಳಿದ. ಅವಳು ಇನ್ನು ಬಿಕ್ಕುತ್ತಾ ತಲೆ ಚಚ್ಚಿಕೊಂಡು ಹೇಳಿದಳು, ಅಯ್ಯೋ, ನಮ್ಮ ಗತಿ ಇನ್ನು ಗಂಗಮ್ಮನ ಪಾಲೆ ಆಗಿ ಹೋಯ್ತು ರೀ. ನೀವು ಮಧ್ಯಾಹ್ನ ಮನೆಯಲ್ಲಿ ಇರಲಿಲ್ವಲ್ಲ, ಆಗ ಅದು ಯಾವನು ಮನೆಗೆ ನುಗ್ಗಿ ದುಡ್ಡು ಕಾಸು ದೋಚೋದಕ್ಕೆ ಶುರು ಮಾಡ್ದ. ನನಗೋ ತುಂಬ ಭಯ ಆಯಿತು. ಯಾರನ್ನು ಕೂಗೋದಕ್ಕೆ ಬಾಯೇ ಬರಲಿಲ್ಲ. ಅಲ್ಲೇ ಕಬ್ಬಿಣದ ಗಡ್ಡಾರಿ ಬಿದ್ದಿತ್ತು. ಹಿಂದಿನಿಂದ ಹೋದೆ, ಜೋರಾಗಿ ಅವನ ತಲೆ ಮೇಲೆ ಬಾರಿಸ್ದೆ. ನಮ್ಮ ದುರದೃಷ್ಟಕ್ಕೆ ತಟ್ಟಂತ ಬಿದ್ದು ಸತ್ತು ಹೋಗೋದೆ. ಇನ್ನು ಯಾರಾದರೂ ನೋಡಿದ್ರೆ ನಮ್ಮನ್ನು ಪೊಲೀಸ್ಗೆ ಹಿಡಿದು ಕೊಟ್ಟಾರು ಅಂತ ಬುದ್ಧಿ ಉಪಯೋಗಿಸಿ ಅಲ್ಲಿ ನೋಡಿ ಆ ಗೋಣಿ ತಟ್ಟಿನಲ್ಲಿ ಅವನ ಹೆಣನ ಸುತ್ತಿಟ್ಟಿದ್ದೀನಿ. ಬೇಗ ಹೋಗ್ರಿ, ನಿಮ್ಮ ದಮ್ಮಯ್ಯ. ನಿಮ್ಮ ಸ್ನೇಹಿತರು ಯಾರನ್ನಾದ್ರೂ ಕರ್ಕೊಂಡು ಬನ್ನಿ. ಎಲ್ಲಾದ್ರೂ ಕತ್ತಲಲ್ಲೇ ಮಣ್ಣು ಮಾಡಿ ಬಿಡೋಣ, ಯಾರಿಗೂ ಗೊತ್ತಾಗದ ಹಾಗೆ. ಹೆಂಡತಿಯ ಮಾತು ಕೇಳ್ತಾ ಇದ್ದ ಹಾಗೆ ಸೋನು ನಡುಗುತ್ತಾ ದಸಕ್ಕಂತ ನೆಲಕ್ಕೆ ಕುಸಿದ. ಹೆಂಡತಿನೇ ಧೈರ್ಯ ಹೇಳಿದಳು. ಯಾರನ್ನಾದ್ರೂ ಸ್ನೇಹಿತರನ್ನ ಬೇಗ ಕರೆದುಕೊಂಡು ಬರಲು ಕಳುಹಿಸಿದಳು. ಸೋನು ಒಬ್ಬ ಸ್ನೇಹಿತನ ಮನೆಗೆ ಹೋದ. ಹೋ ಬಾಪ, ಬಾರಪ್ಪ, ಅಪರೂಪಕ್ಕೆ ಬಂದೆಯಲ್ಲೋ, ಬಡವರ ಮನೆಗೆ ಭಗವಂತ ಬಂದ ಹಾಗೆ ಎಂದು ಬಾಯಿ ಮಾತಿನಲ್ಲೇ ಉಪಚರಿಸುತ್ತಾ ಒಂದು ಕುರ್ಚಿಯ ಮೇಲೆ ಕುಳ್ಳರಿಸಿದ. ಕೊಂಚ ಕಾಲ ಅದು ಇದು ಮಾತಾಡ್ತಾ ಇದ್ದ ಹಾಗೆ, ಏನಪ್ಪ ಬಂದಿದ್ದು, ಏನು ಸಮಾಚಾರ? ನಾನಿಷ್ಟೆಲ್ಲ ಮಾತಾಡ್ತಾ ಇದ್ದರೂ ನೀನು ಮಾತ್ರ ಸಪ್ಕೆ ಕೂತಿದ್ದೀಯೇ, ಏನಾಯಿತು? ಹೇಳಬಾರದೇನಪ್ಪ ಎಂದು ಗೋಗರೆದ. ಸೋನುವಿಗೆ ಕೊಂಚ ಧೈರ್ಯ ಬಂತು. ಎಷ್ಟಾದರೂ ನನ್ನ ಸ್ನೇಹಿತರಲ್ಲದೆ ಕಷ್ಟ ಕಾಲದಲ್ಲಿ ಇನ್ನೂ ಯಾರು ಆಗ್ತಾರೆ ಅಂತ ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಾ ತನ್ನ ಮನೆಯಲ್ಲಿ ನಡೆದ ಘಟನೆಯನ್ನೆಲ್ಲ ಚಾಚು ತಪ್ಪದೆ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ. ಸ್ನೇಹಿತ ಈಗ ಗರಬಡಿದಂತಾದ. ಇದುವರೆಗೂ ಅವನ ಅರಳಿದ್ದ ಮುಖ ಈಗ ಇದ್ದಕ್ಕಿದ್ದ ಹಾಗೆ ಬಿಡಿಸಿಕೊಂಡಿತ್ತು. ತಟ್ಟನೆ 4 ಹೆಜ್ಜೆ ಹಿಂದಕ್ಕೆ ಸರಿಸುತ್ತಾ ಹೇಳಿದ, ಇದು ಕೊಲೆ ಕೇಸು, ನಾನು ಸಿಕ್ಕಿ ಹಾಕಿಕೊಳ್ತೀನಿ ಹೋಗು ಎನ್ನುತ್ತಾ ಗಜ್ಜಿನಾಯಿಯನ್ನು ಹೊರಕ್ಕೆ ಅಟ್ಟುವಂತೆ ನಯವಾಗಿ ಅಟ್ಟಿಬಿಟ್ಟ. ಸೋನು ಮುದುಡಿದ ಮುಖದೊಂದಿಗೆ ಇನ್ನೊಬ್ಬ ಸ್ನೇಹಿತನ ಮನೆಗೆ ಹೋದ. ಅಲ್ಲೂ ಇದೇ ರೀತಿಯ ಅನುಭವವೇ ಆಯಿತು. ಎಲ್ಲ ಸ್ನೇಹಿತರು ಈ ಸಂದರ್ಭದಲ್ಲಿ ಹಿಂಜರಿದು ಕೈ ಬಿಟ್ಟರು. ಜೋಲು ಮೋರೆ ಹಾಕಿಕೊಂಡು ಮನೆಗೆ ಬಂದ. ಹೆಂಡತಿಯ ಮುಂದೆ ನಡೆದುದನ್ನೆಲ್ಲ ವಿವರಿಸಿದ್ದ. ಅವಳು ನಿಟ್ಟುಸಿರು ಬಿಡುತ್ತಾ ಹೇಳಿದಳು, ಹೋಗಲಿ, ನಿಮ್ಮ ತಮ್ಮನ್ನಾದರೂ ಕಂಡು ಬನ್ನಿ. ನಮ್ಮ ಹಣೆ ಬರ ಹೇಗಿದೆಯೋ ನೋಡೋಣ. ವಿಧಿ ಇಲ್ಲದೆ ಸೋನು ತಮ್ಮನ ಮುರುಕಲು ಗುಡಿಸಲ ಬಳಿಗೆ ಬಂದ. ಗುಡಿಸಲ ತಟಿಕೆಯ ಬಳಿ ಹಗ್ಗ ಹೆಣೆಯುತ್ತ ಮೋನು ಕುಳಿತಿದ್ದ. ಅಣ್ಣ ಬಂದಿರುವುದನ್ನು ಕಂಡು ತಟ್ಟನೆ ಎದ್ದು ನಿಂತ. ನಗುತ್ತಾ ಸ್ವಾಗತಿಸಿದ. ಅಷ್ಟೇ ಅಲ್ಲ, ನಡೆದಿರುವ ವಿಷಯವನ್ನು ತಿಳಿದು ಗಾಬರಿಗೊಳ್ಳದೆ ಅಣ್ಣನನ್ನು ತಬ್ಬಿಕೊಂಡು ಮನೆಗೆ ಬಂದ. ಅತ್ತಿಗೆಯನ್ನು ಸಮಾಧಾನಪಡಿಸಿದ.
ಗೋಣಿತಾಟಿನಲ್ಲಿ ಮುದುಡಿಸಿಟ್ಟಿದ್ದ ಹೆಣವನ್ನು ಹಾಗೆಯೇ ಅಣ್ಣನ ಸಹಾಯದಿಂದ ಕತ್ತಲಲ್ಲಿಯೇ ಊರಾಚೆಯ ಸ್ಮಶಾನಕ್ಕೆ ಸಾಗಿಸಿದ್ದ. ಮಣ್ಣು ಮಾಡಿ ಇಬ್ಬರು ನೆಮ್ಮದಿಯ ಉಸಿರು ಬಿಡುತ್ತಾ ಹಿಂದಿರುಗುತ್ತಿದ್ದಂತೆಯೇ ಮನೆಯ ಮುಂದೆ ಜನ ಕಿಕ್ಕಿರಿದಿರುವುದನ್ನು ಕಂಡು ಇಬ್ಬರು ಗಾಬರಿಯಾದರು. ಪೊಲೀಸ್ ಅಧಿಕಾರಿಯು ತಮ್ಮ ಪ್ಯಾದೆಗಳೊಂದಿಗೆ ಅಲ್ಲಿ ನಿಂತಿದ್ದರು. ಸೋನುವಿನ ಸ್ನೇಹಿತರು ಅವರೊಂದಿಗಿದ್ದರು. ಅಧಿಕಾರಿ ಗದರಿಸಿ ಕೇಳಿದರು, ಸೋನು, ನೀವು ಮಾಡಿರೋ ಕೊಲೆಯ ವಿಷಯ ನಿಮ್ಮ ಈ ಸ್ನೇಹಿತರಿಂದ ಗೊತ್ತಾಗಿ ಹೋಗಿದ್ದೆ. ಪಾಪ, ನಿನ್ನ ಸ್ನೇಹಿತರೇ ಪ್ರಾಮಾಣಿಕರು. ಸ್ನೇಹವನ್ನು ಇಂಥ ಸಮಯದಲ್ಲಿ ಬದಿಗೊತ್ತಿ ಸ್ಟೇಷನ್ಗೆ ಬಂದು ವಿಷಯ ತಿಳಿಸಿದರು. ಎಲ್ಲಿ? ನೀವು ಕೊಲೆ ಮಾಡಿರುವುದನ್ನು ಮಣ್ಣು ಮಾಡಿರುವುದು ಎಲ್ಲಿ ಎನ್ನುತ್ತಾ ಸೋನುವನ್ನು ಅವನ ತಮ್ಮನನ್ನು ದಬ್ಬಿಕೊಂಡು ಮಣ್ಣು ಮಾಡಿದ ಜಾಗಕ್ಕೆ ಬಂದರು. ಸೋನುವಿನ ಹೆಂಡತಿಯು ಅವರ ಹಿಂದೆಯೇ ಎದುಸಿರು ಬಿಡುತ್ತಾ ಓಡೋಡಿ ಬಂದಳು. ಅವನ ಗೆಳೆಯರು ತಮ್ಮ ಗೆಳೆಯನನ್ನು ಪರಿಹಾಸ್ಯ ಮಾಡುತ್ತಾ ಹಿಂಬಾಲಿಸಿದರು. ಆದರೆ ಮಣ್ಣು ಮಾಡಿದ ಜಾಗದಲ್ಲಿ ಮಣ್ಣು ತೆಗೆದಾಗ ಗುಳಿಯಲ್ಲಿ ಮನುಷ್ಯನ ಹೆಣ ಇರದೆ ಸತ್ತ ನಾಯಿಯೊಂದರ ಶವ ಬಿದ್ದಿತ್ತು. ಪೊಲೀಸ್ ಅಧಿಕಾರಿ ಇನ್ನಷ್ಟು ಅಧಿಕಾರವಾಣಿಯಿಂದ ಗರ್ಜಿಸಿದರು. ಕಣ್ಣಿಗೆ ಮಣ್ಣೆರಚುತ್ತಿದ್ದೀರಾ? ಎಲ್ಲಿ ನೀವು ಕೊಲೆ ಮಾಡಿದ ಮನುಷ್ಯರ ಹೆಣ ಇಲ್ಲವೇ ಎಂದು ಗತ್ತಿನಿಂದ ಸೋನುವಿನ ಕುತ್ತಿಗೆಯ ಮೇಲೆ ಗುದ್ದಲು ಕೈ ಎತ್ತುತ್ತಿದ್ದಂತೆಯೇ ಅವನ ಹೆಂಡತಿ ತಡೆದು ಹೇಳಿದಳು, ಅಯ್ಯೋ, ಅವರನ್ನು ಹೊಡಿಬೇಡಿ. ನಾನೇ ನಿಜ ಹೇಳ್ತೀನಿ. ನನ್ನ ಗಂಡ ಯಾವಾಗಲೂ ತನ್ನ ಸ್ನೇಹಿತರ ಬಗ್ಗೆ ಕಷ್ಟದಲ್ಲಿ ಅವರೇ ನಮಗಾಗೋರು ಅಂತ ಜಂಬ ಕೊಚ್ಚಿಕೊಳ್ಳುತ್ತಿದ್ರು. ನಿನ್ನೆ ಅಕಸ್ಮಾತ್ ನಮ್ಮನೆ ನಾಯಿ ಸತ್ತು ಹೋಯಿತು. ಇವರ ಸ್ನೇಹಿತರ ಸ್ನೇಹನ ಬಯಲಿಗೆಳೆಯಬೇಕು ಅಂತ ನಾನೇ ಅದನ್ನು ಗೋಣಿತಾಟಿನಲ್ಲಿ ಮುಚ್ಚಿಟ್ಟು ಮನುಷ್ಯನನ್ನು ಕೊಲೆ ಮಾಡಿದೆ ಅಂತ ನನ್ನ ಗಂಡನಿಗೆ ತೋರಿಸಿಕೊಡೋಕೆ ನಾನೇ ಈ ಆಟ ಆಡಿದೆ ಅಂತ ಅಳುಮುಖದಲ್ಲಿ ನಗತೊಡಗಿದಳು. ಎಲ್ಲರಿಗೂ ಆಶ್ಚರ್ಯ, ಆನಂದ ಒಮ್ಮೆಲೆ ಆಯಿತು. ತಮ್ಮ ಅವಿವೇಕಕ್ಕಾಗಿ ನಾಚಿ ಸೋನುವಿನ ಸ್ನೇಹಿತರು ಅಲ್ಲಿಂದ ಕಾಲ್ತೆಗೆದರು. ಪೊಲೀಸ್ ಅಧಿಕಾರಿಗಳು ಹೆಣ್ಣಿನ ಬುದ್ಧಿವಂತಿಕೆಯನ್ನು ಹೊಗಳಿ ತೆರಳಿದರು. ಸೋನು ಒಂದು ಕೈಯಲ್ಲಿ ತನ್ನ ಹೆಂಡತಿಯನ್ನು, ಇನ್ನೊಂದು ಕೈಯಲ್ಲಿ ತನ್ನ ತಮ್ಮನ್ನ ಬರಸೆಳೆದು ಅಪ್ಪಿಕೊಂಡ. ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಉಕ್ಕಿ ಹರಿಯುತ್ತಿತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ. ಧನ್ಯವಾದಗಳು.